ನೋಡ್ರಿ ಬೇರೆಯವ್ರಿಗೆಲ್ಲ ಒಬ್ಬೊಬ್ಬರಿಗೆ ಪರ್ ಪರ್ಸನ್ 100 ರೂಪೀಸ್ ಚಾರ್ಜ್ ಡೈರೆಕ್ಟ್ ಎಂಟ್ರಿ. ಬಟ್ ನಮಗೆ 1 ರೂಪಾಯಿನೂ ಇಲ್ಲ. ತಿಂತೀರಿ? ಹಾಯ್ ಫ್ಯಾಮ್, ನಾವ್ ಇವತ್ತೆಲ್ಲ ಹೊಂಟೇವಂದ್ರ ಯಲ್ಲಮ್ಮ ಹೊಂಟೇವಿ. ಇವತ್ತಿನ ಲಾಗ್ ಬಂದ ನಿಮ್ಮೆಲ್ಲಾ ಪ್ರೀತಿ KSRTC ಬಸ್ ಒಳಗಿಂತ ಸ್ಟಾರ್ಟ್ ಮಾಡ ಅಂತೇನಿ. ನೋಡ್ರಿ ಇಲ್ಲಿ ನನ್ನ ಹಸ್ಬೆಂಡ್ ನಮ್ ಬಸ್ ಒಳಗಿಂತ ಟ್ರಾವೆಲ್ ಮಾಡೋ ಮುಂದೆ 20 ಸಲ ಹೊಟ್ಟೆ ಹಸಿತದ ಅಂತ ಹೇಳಿ ಚಾಕ್ಲೇಟ್ಸ್ ಎಲ್ಲ ತಗೊಂಡ್ ಬಂದಾರ. ಯಲ್ಲಮ್ಮ ಹೋಗಿ ಸಿಗೋಣಂತ. ಹಾಯ್ ಫ್ರೆಂಡ್ಸ್, ಹೆಂಗ ಅನಿಸ್ದೆ? ಹಾಯ್ ಫ್ರೆಂಡ್ಸ್ ಅಂದ್ಬಿಡ್ಲಿ ರೇಷ್ಮಾ ಆಂಟಿ ತರ ಬರ್ತೈತಿ. ನನಗಂತೂ ನನ್ನ ಹಸ್ಬೆಂಡ್ ಹಾಯ್ ಫ್ರೆಂಡ್ಸ್ ಅಂದ್ರೆ ಸಾಕು, ನಂಗೆ ನಗಾಗ್ ಬರ್ತೈತಿ. ಯಾಕಂದ್ರೆ ನಂಗೆ ಸೇಮ್ ರೇಷ್ಮಾ ಆಂಟಿದೆ ನೆನಪು ಬರ್ತೈತಿ. ಈಗ ಜಸ್ಟ್ ಬಂದ್ ರೀಚ್ ಆದ ಯಲ್ಲಮ್ಮ ಗುಡ್ಡಕ್ಕ. ಇಲ್ಲಿ ಬಂದ್ ರೀಚ್ ಆದ ಕೂಡ್ಲೆ ಮಳಿ ಸ್ಟಾರ್ಟ್ ಆಗ್ಬಿಡ್ತ. ನೋಡ್ರಿ ಇಲ್ಲಿ ಎಲ್ಲದೇವಂತೇಳಿ ಯಲ್ಲಮ್ಮ ಗುಡ್ಡದೊಳಗದೆ. ಇದು ಜುಲೈ ಮಂತ್ ಅಲ್ಲ, ನಾವ್ ಅನ್ಕೊಂಡೇವಿ ಅಂದ್ರ ಅದ ಹಿಂಗ್ ಹುಣ್ಣಿಮೆ ಹಂಗಿದ್ರೆ ಜಾಸ್ತಿ ಜನ ಇರ್ತಾರ. ನಾವ್ ಅನ್ಕೊಂಡ್ವಿ ಈಗ ಮಳೆನೂ ಐತಿ, ಅಷ್ಟು ಜನ ಬಂದಿರಲ್ಲ ಅಂತೇಳಿ. ಬಟ್ ಆದ್ರೂ ಎಷ್ಟು ಜನ ಬಂದಾರ ನೋಡ್ರಿ. ಮತ್ತೇನ್ ಗೊತ್ತಾ, ಮತ್ತ ನಿಮ್ ಮನಿ ದೇವ್ರು ಯಾವ್ದಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಮತ್ತೇನ್ ಗೊತ್ತಾ ಹೇಳ್ತೀನಿ ನೋಡ್ರಿ. ಪ್ರತಿ ಸಲ ನನ್ನ ಹಸ್ಬೆಂಡ್ ಜೊತೆ ನಾನು ನನ್ನ ಹಸ್ಬೆಂಡ್ ಹಾಲಿಡೇಗ್ ಬಂದಾಗ ನಾ ಪ್ರತಿ ಸಲ ನನ್ನ ಹಸ್ಬೆಂಡಿಗೆ ಕೇಳೋದೇನಂದ್ರ ನಮ್ಮ ಮನಿ ದೇವ್ರಿಗೆ ಹೋಗೋಣ, ಆ ದೇವ್ರಿಗೆ ಹೋಗೋಣ, ಈ ದೇವ್ರಿಗೆ ಹೋಗೋಣ. ಹೌದು, ಕಾಸ್ಟ್ಲಿ ಗಿಫ್ಟ್ಸ್ ಎಲ್ಲ ತಗೊಂಡ್ ಏನ್ ಮಾಡ್ಬೇಕು? ದೇವ್ರ ಗುಡಿಗೆ ಹೋಗಿ ಇಬ್ರು ಬ್ಲೆಸ್ಸಿಂಗ್ಸ್ ತಗೊಳೋದು ಇಂಪಾರ್ಟೆಂಟ್ ಅಲ್ಲ? ಎಲ್ಲದಕ್ಕೂ ನಮ್ಮ ಮೇಡಮ್ ಅವರು ಎಲ್ಲ ಉಡಿ ತಗೊಂಡಿದ್ದಾರೆ ಈಗ ಒಳಗಡೆ ಹೋಗಾಕ. ನೋಡಿ ಫ್ರೆಂಡ್ಸ್, ಈ ತರ ಪಾಳೆ ಎಲ್ಲ ಫುಲ್ ಇರ್ತೈತಿ ಇಲ್ಲಿ. ಅದ್ರ ನಮ್ ಶಾರ್ಟ್ ಕಟ್ ಒಳಗ VIP ದರ್ಶನ ಕೊಟ್ಟಾರ. ನಮ್ಗೆ ಇದ ಗುಡಿ ನೋಡ್ರಿ ಬೇರೆಯವ್ರಿಗೆಲ್ಲ ಒಬ್ಬೊಬ್ಬರಿಗೆ ಪರ್ ಪರ್ಸನ್ 100 ರೂಪೀಸ್ ಚಾರ್ಜ್ ಡೈರೆಕ್ಟ್ ಎಂಟ್ರಿ. ಬಟ್ ನಮ್ಗೆ 1 ರೂಪಾಯಿನೂ ಇಲ್ಲ. ಲಿಟ್ರಲಿ ಹೇಳ್ಬೇಕಂದ್ರೆ ಎಷ್ಟು ಪ್ರೌಡ್ ಫೀಲ್ ಆಗ್ತೈತಿ. ಆಸ್ ಅ ಆರ್ಮಿ ವೈಫ್ ನಮ್ಗೆ ಒಳಗಡೆ 1 ರೂಪಾಯಿನೂ ತಗೊಳ್ಳಿಲ್ದಂಗ VIP ಎಂಟ್ರಿ ಕೊಡ್ತಾರಲ್ಲ, ಎಷ್ಟು ಖುಷಿ ಆಕೈತೆ ಅಂದ್ರೆ ಅಷ್ಟು ಖುಷಿ ಆಕೈತಿ. ಯಲ್ಲಮ್ಮ ನಿನ್ನ ಫೈನಲಿ ಫ್ಯಾಮ್ ದರ್ಶನ ಮಾಡ್ಕೊಂಡ್ ಬಂದಿ. ಮಸ್ತ್ ಅಂದ್ರೆ ಮಸ್ತ್ ದರ್ಶನ ಆತ. ಯಾಕಂದ್ರೆ ಅಷ್ಟು ರಶ್ ಇರ್ಲಿಲ್ಲ. ಮಸ್ತ್ ಆರಾಮ್ ಮಸ್ತ್ ದೇವ್ರಿಗೆ ಆಶೀರ್ವಾದ ತಗೊಂಡಂಗ ಆತ. ಬಾಳ ರಶ್ ಇರ್ತೈತಿ, ಈ ಸಲ ರಶ್ ಇಲ್ಲ, ಅಷ್ಟೊಂದ್ ರಶ್ ಇಲ್ಲ. ಹೌದೇನ್ರಿ? ಹೆಂಗಂದ್ರಿ? ಯಾವ ಊರು ಅಲ್ಲಿಂದ? ಹೌದೇನ್ರಿ? ಒಂದ್ ರೊಟ್ಟಿ ಊಟ ಎಷ್ಟ್ರಿ? ನೋಡ್ರಿ ಅಮ್ಮ ಯಲ್ಲಮ್ಮ ಗುಡ್ಡದ ಹತ್ರ ಒಂದು ಊಟಕ್ 40 ರೂಪಾಯಿ. ಅದು ಇಷ್ಟು ಕಡಿಮೆ ಒಳಗ ಊಟಕ್ಕ ನಮ್ಗೆಲ್ಲಾ ಊಟಕ್ ನೀಡ್ತಾರಂದ್ರ ಪ್ರತಿಯೊಬ್ರು ಬಂದವರೆಲ್ಲ ಇವ್ರ ಹತ್ರ ತಗೋರಿ. ನೋಡ್ರಿ, ಇದ ನಾವು ಒಂದ್ ರೊಟ್ಟಿ ಊಟ ತಗೊಂಡ್ವಿ. ನಮ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಗೆ ಹೊಟ್ಟೆ ಹಸ್ತಿಲ್ಲ. ನಾವು ಬರೋ ಮುಂದೆ ಬೆಳಗ್ಗೆ ನಾಷ್ಟ ಅದು ಮಾಡ್ಕೊಂಡ್ ಬಂದಿದ್ವಿ. ನಮ್ಗೆ ಹೊಟ್ಟೆ ಹಸ್ತಿಲ್ಲ ಅಂದ್ರು ಪಾಪ ಇಲ್ಲಿ ಇದ್ದವ್ರು ಬೇರೆ ಯಾರಿಗಾದ್ರು ಕೊಟ್ರ ಅವ್ರಾದ್ರು ತಿಂತಾರಲ್ಲ. ತಿಂತೀರಿ? ಯಲ್ಲಮ್ಮ ತಾಯಿ ನಂದೆಲ್ಲಾ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸಿಗೂ ಚಲೋ ಮಾಡು. ಎಲ್ಲಿಲ್ಲ? ಹಾ ರೀ ಗೈಸ್, ಇವಾಗ ಲಾಗ್ ಎಂಡ್ ಮಾಡ್ತಾ ಇದ್ದೀವಿ. ಯಾಕೆ ಇಷ್ಟು ಬೇಗ ಎಂಡ್ ಮಾಡಿದಿ? ಫೈನಲಿ ಫ್ಯಾಮ್ ದೇವ್ರ ದರ್ಶನ ಮಾಡಿ ಬಂದ್ವಿ. ನಮ್ಮ ಮನಿ ದೇವ್ರಂತ್ರು ಯಲ್ಲಮ್ಮ ದೇವ್ರ. ಮತ್ ನಿಮ್ ಮನಿ ದೇವ್ರ ಯಾವ್ದಂತ ಹೇಳಿ ಕಮೆಂಟ್ ಹಾಕೋದನ್ನ ಮರಿಬೇಡ್ರಿ. ನಾವ್ ಪ್ರತಿ ಸಲ ಬಂದಾಗ ಒಂದ್ಸಲ ಇವ್ರ ಲೀವ್ ಸಿಗ್ತೈತಲ್ಲ, ಲೀವ್ ಸಿಕ್ಕಾಗ ಒಂದ್ಸಲ ಪ್ರತಿ ಸಲ ಇಲ್ಲಿ ಬಂದ ಹೋಗ್ತೇವಿ. ಮತ್ ನಿಮ್ಗೂ
ನೀವು ಜಾಸ್ತಿ ಅಂದ್ರೆ ಎಲ್ಲಾರ್ಗೂ ಎಲ್ಲಾ ದೇವ್ರು ಇಷ್ಟ, ಜಾಸ್ತಿ ನೀವು ಯಾವ ದೇವ್ರಿಗೆ ಇಷ್ಟ ಪಡ್ತೀರಲ್ಲ ಆ ದೇವ್ರ ಹೆಸರನ್ನು ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಗೈಸ್ ಫೈನಲಿ ಯಲ್ಲಮ್ಮಗುಡ್ಡಕ್ಕೆ ಹೋಗಿ ಬಂದು ಮಸ್ತ್ ಊಟ ಗೀಟ ಮಾಡಿ ಫಾರ್ ದ ಫಸ್ಟ್ ಟೈಮ್ ಧಾರವಾಡ CBT ಒಳಗೆ ಶಾಪಿಂಗ್ ಬಂದೇವಿ. ಇಷ್ಟು ದಿನ ಆದ್ರೂ ಹುಬ್ಬಳ್ಳಿ CBT ಒಳಗೆ ಶಾಪಿಂಗ್ ಮಾಡ್ತಿದ್ವಿ. ಬರ್ರಿ ನೋಡೋಣ ಏನ್ ಪರ್ಚೇಸ್ ಮಾಡ್ತೀವಂತೆ. ಇದು ಬ್ಲೌಸ್ ನೇಮ್ ಸಾರಿ ಏನ್ ಗೊತ್ತಾ, ಪುಷ್ಪ 2 ಅಂತ. ಪುಷ್ಪ 1 ಆಲ್ರೆಡಿ ಬಂದ್ ಹೋಗೈತಿ. ಎಲ್ಲ ಅಂದ್ರ ಜನಕ್ಕೆ ಅಟ್ರಾಕ್ಟ್ ಮಾಡ್ಬೇಕಂತೇಳಿ ಫಿಲ್ಮ್ ನೇಮ್ ಇಟ್ಟಾರ. ಗೈಸ್ ಫೈನಲಿ 2 ಸಾರಿ ತಗೊಂಡೆ. ಅಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಈಗ ನಾವು ನೆಕ್ಸ್ಟ್ ಪಂಜಾಬಿಗೆ ಹೋಗ್ತೇವಲ್ಲ, ನಮ್ದು ಆರ್ಮಿ ಒಳಗ ಫ್ಯಾಮಿಲಿ ವೆಲ್ಫೇರ್ಸ್ ಅಂತೇಳಿ ಜಾಸ್ತಿ ಫಂಕ್ಷನ್ಸ್ ನಡೀತಿರ್ತಾವ. ಆ ಫಂಕ್ಷನ್ಸಿಗೆಲ್ಲ ನಮ್ಗೆ ಜಾಸ್ತಿ ಸಾರಿ ಕಲೆಕ್ಷನ್ಸ್ ಬೇಕಾಕ. ಸೊ ಅದಕ್ಕೋಸ್ಕರ ಹಂಗ ಏನ್ ಪ್ಲಾನ್ ಇರಲಿಲ್ಲ, ಸಡನ್ ಆಗಿ ಶಾಪಿಂಗ್ ಅಂತ ಬಂದಿದ್ವಿ. ಇದೊಂದು ಆಮೇಲೆ ಇದೊಂದು. ಗೈಸ್ ಏನ್ ಗೊತ್ತಾ, ಇಷ್ಟು ಡೇಸ್ ಅಂದ್ರೂ ಅಂದ್ರೆ ಇಷ್ಟು ವರ್ಷ ನನ್ನ ಹಸ್ಬೆಂಡ್ ಸಾರಿ ಕೊಡಿಸ್ತೇನಂದ್ರು 1 ಸಾರಿ ತಗೋತಿರ್ಲಿಲ್ಲ. ಈಗ ಅಲ್ಲ ಅಫ್ಕೋರ್ಸ್ ಸಾರಿನ ಹಾಕೋಬೇಕಲ್ಲ, ಫಂಕ್ಷನ್ಸಿಗೆಲ್ಲ ಹೋದ್ವಿ ಅಂದ್ರೆ ಅದು ಫ್ಯಾಮಿಲಿ ವೆಲ್ಫೇರ್ ಫಂಕ್ಷನ್ಸ್ ಅಂತ 1 ಮಂತ್ ಒಳಗೆ 1-2-3 ಫಂಕ್ಷನ್ಸ್ ಆದ್ರೂ ನಡೀತಾವ. ಸೊ ಅದಕ್ಕೋಸ್ಕರ ಈಗ ನಿಂತ ಕಲೆಕ್ಷನ್ಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಮತ್ತೆ ಪಂಜಾಬಿಗೆ ಹೋದ್ವಿ ಅಂದ್ರೆ ಅಲ್ಲಿ ಪಂಜಾಬ್ ಒಳಗಂತೂ ಸಾರೀಸ್ ಅಷ್ಟು ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿಂದ ತೊಗೊಂಡು ಹೋಗೋದು ಚಲೋ ಅಂತೇಳಿ ಈಗ ಹಂಗಲ್ಲ, ಅವ್ರು ತಗೋ ಅನ್ಲಿಲ್ಲ ಅಂದ್ರೆ ಸಾರಿ ನಾನಾಗಿನ ತಗೋಣ ಅಂತೀನಿ. ಅಂದ್ರೆ ಅಲ್ಲಿ ಬೇಕು ಆಪ್ಷನ್ನೇ ಇಲ್ಲ. ಸೀಸನ್ ಒಳಗೆ ಕಾರ್ನ್ಸ್ ತಿನ್ನಕ್ಕೆ ಎಷ್ಟು ಅಂದ್ರೆ ಅಷ್ಟು ಮಜಾ ಬರ್ತೈತಿ. ನಾನಂತೂ ಪ್ರತಿ ದಿನ ಕಾರ್ನ್ಸ್ ತಿಂತೇನೆ. ನಂಗಂತೂ ಅಷ್ಟು ಇಷ್ಟ, ಅಷ್ಟಂದ್ರೆ ಅಷ್ಟು ಇಷ್ಟ. ಮಳಿ ಒಳಗೆ ವಾವ್ ಮಸ್ತ್ ಅಲ್ಲ. ಇವಾಗ ನೆಕ್ಸ್ಟ್ ಪಿಜ್ಜಾ ತಿನ್ನಕ್ ಬಂದೆ. ಮಾರ್ನಿಂಗ್ ಇಂತ್ರ ಎಷ್ಟು ತಿಂತಾ ಇದೀವಿ ಅಂದ್ರೆ ಅಷ್ಟು ತಿಂತಾ ಇದೀನಿ. ನಮಗೂ ಗೊತ್ತಾಗ್ತಾ ಇದ್ದಿಲ್ಲ, ತಿಂದಿದ್ದೆಲ್ಲ ಎಲ್ಲಿ ಹೊಂಟೈತೆ ಗೊತ್ತಾಗ್ತಿಲ್ಲ. ಕಾರ್ನ್ಸ್ ತಿಂದ್ವಿ, ಸ್ವೀಟ್ ಬನ್ ತಿಂದ್ವಿ, ಮತ್ ಮಿರ್ಚಿ ಬಜ್ಜಿ ತಿಂದ್ವಿ, ಮತ್ ಏನೇನೇನೇನೋ ಬಾಳ್ ತಿಂದ್ವಿ. ಸಾರಿ ಕ್ರೀಮ್ ಬನ್, ಏನೋ ಒಂದ್ ಬನ್ ಒಟ್ಟು ಬನ್ ತಿಂದ್ವಿ ಗೈಸ್. ಅಷ್ಟು ತಿಂದಿದ್ದಿಲ್ಲ ಎಲ್ಲಿ ಹೊಂಟೈತೆ ಗೊತ್ತಿಲ್ಲ. ಹಿಂಗ ನಾನ್ ಸ್ಟಾಪ್ ತಿನ್ಕೊಂತದ್ವಿ. ಮತ್ ಪಿಜ್ಜಾ ತಿನ್ಬೇಕು ಅನಿಸ್ತು. ಇದು ವೆದರ್ ಹಂಗೈತಲ್ಲ, ಮಸ್ತ್ ಮಳಿ ಮಸ್ತ್ ಥಂಡಿ ತಿಂದಿದ್ದೆಲ್ಲ ಎಲ್ಲಿ ಹೊಂಟೈತೆ ಗೊತ್ತಾಗ್ತಿಲ್ಲ. ಬರೀ ತಿನ್ಕೊಂತಿರ್ಬೇಕು ಅನ್ಸಂತ. ಅದು ಬೇರೆ ಎಲ್ಲಾರ್ಗು ಆಲ್ಮೋಸ್ಟ್ ಹಿಂಗ ಆಕೈತೆ ಅಂತ ಅನ್ಕೋತೀನಿ. ಅಂದ್ರೆ ಕಾರ್ನ್ಸ್ ಎಲ್ಲಿ ಸುಡ್ತಿರ್ತಾರಲ್ಲ ಅದನ್ನ ನೋಡಿದ್ರೆ ಹುಚ್ಚ ಹಿಡ್ದಂಗೆ ತಿನ್ನೋ ಮಟನು ಸಮಾಧಾನ ಆಗೋದಿಲ್ಲ. ನಾನಂತ್ರ ಈ ವೆದರ್ ಸ್ಟಾರ್ಟ್ ಆದಾಗಂತ್ರ, ಈ ವೆದರ್ ಮುಗಿಯೋ ಮಟನು ಎಲ್ಲಿ ನೋಡ್ದೇನ ಅಲ್ಲಿ ಹುಚ್ಚಿರ್ಗತ್ತೆ ತಿನ್ನೋದು ಸ್ವೀಟ್ ಅದ ಕಾರ್ನ್ಸ್ ಸುಟ್ಟಿದ. ನೋಡ್ರಿ ಇಲ್ಲೇ ನಮ್ಮ ಮಂದಿಗೆ ಎಲ್ಲಾ ತಿಂದು ಚಾ ಕುಡಿಲಿಲ್ಲ ಅಂದ್ರೆ ಸಮಾಧಾನ ಆಗೋದಿಲ್ಲ. ಅದು ಈ ವೆದರ್ ಒಳಗ ಒಂದಿನಕ್ಕೆ 20 ಸಲ ಚಾ ಬೇಕು ನಮ್ಗೆ. 2000 years later. ಇಲ್ಲಿ ಪಾಪ ನನ್ನ ಹಸ್ಬೆಂಡ್ ಮಿಡಲ್ 2 o'clock ಮ್ಯಾಗಿ ಮಾಡ್ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಂಗೆ ಫುಲ್ ಸಡನ್ ಆಗಿ ಜ್ವರ ಬಂದ್ಬಿಡ್ತು ಅದ ದಿನ ನೈಟ್. ಸೊ ಆದಷ್ಟು ಎಲ್ಲರೂ ಭಾಳ ಕೇರ್ಫುಲ್ ಆಗಿರಿ. ಈಗ ವೈರಲ್ ಫೀವರ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ, ಮತ್ತು ಡೆಂಗೂನು ಬರ್ತಾ ಇದೆ. ನೋಡ್ರಿ ಇಲ್ಲಿ ಪಾಪ ಎಷ್ಟು ರಾತ್ರಿ 2 ಗಂಟೆ ಆಗೈತೆ, ನನ್ನ ಹಸ್ಬೆಂಡ್ ಮ್ಯಾಗಿ ಮಾಡ್ಕೊಡ ಅಂತಾರ. ಸಡನ್ ಆಗಿ ನನಗಂತೂ ಥಂಡಿ ಜ್ವರ ಜಾಸ್ತಿನೇ ಆಗ್ಬಿಟ್ಟಿತ್ತು. ಕುತ್ಕೊಂಡು ತಿನ್ನೋಕ್ಕೂ ಆಗ್ತಾ ಇರಲಿಲ್ಲ. ಪಾಪ ಇಲ್ಲಿ ನನ್ನ ಹಸ್ಬೆಂಡನ್ನು ಮ್ಯಾಗಿ ಮಾಡಿ ತಂದು ಮತ್ತು ಅವರೇ ನಂಗೆ ತಿನ್ನಿಸಿದ್ರು. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ.